ಇವತ್ತಿನ ಡಿಡಿ ಕಾರ್ಯಕ್ರಮ ನಾನು ಮೊನ್ನೆ ದಿವಸ ನನಗೆ ಆರೋಗ್ಯ ಇದ್ದೀರಾ ಹಾಸ್ಪಿಟಲೈಸ್ ಆಗಿದೆ. ಕುಮಾರಸ್ವಾಮಿ ಸಾಹೇಬರು ದೂರವಾಣಿ ಮುಖೇನ ಮಾತನಾಡಿ 9ನೇ ತಾರೀಕು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಒಂದ್ಸಾರಿ ನಿಮ್ಮ ಏನು ಟ್ರೈಲಿಂಗ್ ವಿಂಡೋ ಟ್ರೈಲಿಂಗ್ ಗಾಯಕಲ್ಲಿದೆ ಅದ್ರೊಳಗೆ ಹೋಗೋಣ ಅನ್ನೋ ಮಾತನ್ನು ಹೇಳು 3-4 ಬಾರಿ ನನಗೆ ಪತ್ರವನ್ನು ಕೂಡ ಬರೆದಿದ್ರು. ಇದೊಂದು ವಿನೂತನ ಕಾರ್ಯಕ್ರಮ. ಸ್ನೇಹಜೀವಿ ರೈಲ್ವೆ ಸ್ನೇಹಕ್ಕೆ ಸಾರ್ವಜನಿಕರಿಗೆ ಒಂದು ದಿಕ್ಸೂಚಿಯನ್ನು ಕೊಡುವಾಗ ಸಾರ್ವಜನಿಕರು ಮತ್ತು ರೈಲ್ವೆ ಇಲಾಖೆಯ ಒಡಂಬಡಿಕೆಯನ್ನ ಕಣ್ಣಾರೆ ನೋಡಬೇಕು ಅನ್ನೋ ಅವರ ಭಾವನೆಗಳಿಗೆ ಸ್ಪಂದಿಸಿ ಬೆಳಿಗ್ಗೆ 10 ಗಂಟೆ 3 ನಿಮಿಷಕ್ಕೇನೋ ನಾವು ಟ್ರೈನ್ ಕುಂತಿದ್ವಿ. ಹಾಗಾಗಿ ಟ್ರೈನು ಏನೇ ಇದ್ರು ಕೂಡ ಟ್ರೈನ್ ಹೋಗೋದು ಟ್ರ್ಯಾಕ್ ಮ್ಯಾನ್ ಅಲ್ದಿರ ಬೇರೆ ಕಡೆ ಹೋಗಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸುತ್ತಾಡ್ಕೊಂಡು ಬಂದು ಸುಮಾರು 5 ಗಂಟೆಗೂ ಮೇಲ್ಪಟ್ಟು ಸುತ್ತಾಡಿದ್ದೀವಿ. ನನಗನ್ನಿಸ್ತದೆ ನಾನು ಪದೇ ಮೈಸೂರಿಗೆ ಬೇರೆ ಕಡೆ ರಾಜ್ಯದಲ್ಲಿ ಮತ್ತೆ ಅದಲ್ದಿರ ದೇಶದಲ್ಲಿ ಇತ್ತು. ವಿಶೇಷವಾಗಿ ನಾರ್ತ್ ಇಂಡಿಯನ್ ಸ್ಟೇಟ್ಗೆ ನನಗೆ ನಮ್ಮ ನಾಯಕರು ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಕಳಿಸ್ತಾ ಇರ್ತಾರೆ. ಆದರೆ ಇವತ್ತು ಮೈಸೂರು ಈ ಒಂದು ರೈಲ್ವೆ ಇಲಾಖೆಯನ್ನ ಅಂದಿನ ಕಾಲದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಮಹಾರಾಜ ಮೈಸೂರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಆ ಕೊಡುಗೆಯನ್ನ ಜ್ಞಾಪಕ ಮಾಡ್ಕೊಳ್ಳೋ ಜೊತೆಯಲ್ಲಿ ನಾವಿವತ್ತು ಈ ಯೋಜನೆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರವನ್ನ ಜನಸಂದಣಿಯನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಕೆಲವು ಮಾರ್ಪಾಟುಗಳನ್ನ ಮಾಡಬೇಕಾದ ಅವಶ್ಯಕತೆ ಇತ್ತು. ಅದನ್ನು ಮಾಡ್ತಕ್ಕಂಥದಕ್ಕೆ ನಾನು ಕುಮಾರಸ್ವಾಮಿ ಸಾಹೇಬರು ಇಬ್ಬರು ಚಿಂತನೆ ಮಾಡಿ ಆ ಕೆಲಸವನ್ನು ಕೊಟ್ಟಿದ್ದೇವೆ. ನಮ್ಮ ಯದುವೀರ್ ಒಡೆಯರ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ರಾತ್ರಿ ಬಂದವರು ಅಲ್ಲೇ ಬೆಂಗಳೂರಿನಲ್ಲಿ ಇದ್ದು ನಮ್ಮ ಜೊತೆಲೆ ಬೆಳಿಗ್ಗೆಯಿಂದ ಆ ಒಂದು ಜನರ ಭಾವನೆಗಳು, ಜನರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಎಷ್ಟು ಮಟ್ಟಿಗೆ ಅನ್ನೋದನ್ನ ಅವರು ಕೂಡ ಕಣ್ಣಾರೆ ನೋಡಿದ್ದಾರೆ. ನಾವು 2-3 ವಿಚಾರಗಳನ್ನ ರೈಲ್ವೆ ಅವರಿಗೆ ಕೆಲವು ಸವಿಸ್ತಾರವಾಗಿ ಹೇಳಲೇಬೇಕಾಯ್ತದೆ. ಇದನ್ನ ಯಾಕೆ ಹೇಳ್ಬೇಕಾಯ್ತದೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು 18 ಬಾರಿ 19 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಏನಿಲ್ಲದ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ರಾಜ್ಯವನ್ನ ಒಂದು ರೀತಿ ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಗೌರ್ಮೆಂಟ್ ಕೆಲಸನೇ ಇಲ್ಲ, ಅವನು ಸುಮ್ಮನೆ ಕಾಲ ಕಳೀತಾನೆ ಅಂತ ಹೇಳಿದ್ರು. ನಾನು ಈಗಾಗಲೇ ಅದಕ್ಕೆ ಯಾವ್ಯಾವ ರೀತಿ ಮಾಹಿತಿ ಬೇಕೋ ಎಲ್ಲವನ್ನು ಕೊಟ್ಟಿದ್ದೇನೆ. ನಾನು ಅನಿರೀಕ್ಷಿತವಾಗಿ ಲೋಕಸಭೆಗೆ ನಾನು ಕುಮಾರಸ್ವಾಮಿ ಸಾಹೇಬರು 3 ಜನನೂ ಹಂಗೆ ಇದ್ದೀವಿ, ಅನಿರೀಕ್ಷಿತವಾಗಿ ಬಂದವರು. ಆದರೆ ಜನರ ಒಡನಾಟ, ಜನರಲ್ಲಿ ಇರ್ತಕ್ಕಂಥ ಪ್ರೀತಿ, ಜನರ ನಂಬಿಕೆ, ಅವರ ಋಣವನ್ನ ತೀರಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನಾನಿವತ್ತು ತುಂಬಾ ಕಣ್ಣಾರ ನೋಡಿದೆ ಅಂತ ಅವನು. ಇವತ್ತಿನ ಈ ಒಂದು ಬೆಂಗಳೂರಿನಿಂದ ಮೈಸೂರುವರೆಗೂ ಬಂದಂತ ಈ ವಿಚಾರದಲ್ಲಿ ನಾವು ರೈಲ್ವೆ ಇಲಾಖೆ ನನಗನ್ನಿಸ್ತದೆ ತುಂಬಾ ಗುರುತರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮೇಂಟೆನೆನ್ಸ್ಗೆ ಅಂತ 7,748 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ತಮ್ಮ ಗಮನಕ್ಕೆ ತರೋದಿಷ್ಟೇನೆ, ನಾವು ಇಡೀ ರಾಷ್ಟ್ರದಲ್ಲಿ ಪ್ರತಿ ವರ್ಷವೂ ಕೂಡ ಹೋದ ವರ್ಷ 2,67,000 ಕೋಟಿ, ಈ ಸಾರಿ 2,93,000 ಕೋಟಿ ರೂಪಾಯಿ ರೈಲ್ವೆಗೋಸ್ಕರವಾಗಿ ರಾಷ್ಟ್ರದ ಪ್ರಧಾನಿಗಳು ಇಟ್ಟಿರ್ತಕ್ಕಂಥದ್ದು. ಈ ದುಡ್ಡಿನಲ್ಲಿ ಕರ್ನಾಟಕದಲ್ಲಿ 52,950 ಕೋಟಿ ರೂಪಾಯಿ ವಿವಿಧ ಹಂತದ ಕಾಮಗಾರಿಗಳು ಈಗಾಗಲೇ ನಡೀತಾ ಇದೆ. ಅದೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೇಳಿದ್ರೆ ನಾನು ಕೊಡ್ತೀನಿ. ಸುಮಾರು 3,840 ಕಿಲೋಮೀಟರ್ ಉದ್ದದ 31 ಹೊಸ ರೈಲ್ವೆ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿ ನಡೀತಾ ಇದೆ. ನನಗನ್ನಿಸ್ತದೆ ಇವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮುಗಿಸ್ತಕ್ಕಂಥದಕ್ಕೆ ನಾವು ಕಾರ್ಯೋನ್ಮುಖನಾಗಿದ್ದೀವಿ. ಅದಲ್ದಿರ ಏನು 2014ರಿಂದ 2015ರವರೆಗೆ ಸುಮಾರು 1,750 ಕಿಲೋಮೀಟರ್ ಹೊಸ ರೈಲು ಹಳ್ಳಿಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ನಾವು ಸಮರ್ಪಣೆ ಮಾಡಿರ್ತಕ್ಕಂಥ ಉದಾಹರಣೆಯೂ ಕೂಡ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, 3,742 ಕಿಲೋ ರೂಟ್ಗಳು 97% 100ಕ್ಕೆ ಉದ್ಯುಕ್ತೀಕರಣ ಆಗಿದೆ. ಇನ್ನು ಕೇವಲ 3% ಇದೆ. ಈ ಮಧ್ಯದಲ್ಲಿ ಹಾಸನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಮಂಗಳೂರು ಇದ್ದಂಥ 55 ಕಿಲೋಮೀಟರ್ ಸಕಲೇಶ್ಪುರದಿಂದ
ಕುಕ್ಕೆಗಿದ್ದಂಥ 55 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಆಗದಿರ 50-60 ವರ್ಷದ ಹಾಗೆ ಇತ್ತು. ಆ ಟನಲ್ ಹೆಂಗಿದೆ ಅಂತ ಯಾರೂ ನೋಡಿರಲಿಲ್ಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ, ಒಂದು ಸಾರಿ ಬಾರಪ್ಪ ನನ್ನ ಕಚೇರಿಗೆ ಒಂದು ಅರ್ಧ ಗಂಟೆ ಇದ್ರೆ ಸಾಕು, ನಾನು ನಿನ್ಗೆ ಜೊತೆಲಿ 2 ಗಂಟೆ ಬೇಕಾದ್ರೆ ಇರ್ತೀನಿ, 3 ಗಂಟೆ ಇಲ್ಲಿ ದಿನವೆಲ್ಲ ಕಾಲ ಕಳಿತೀನಿ ಅಂತ ಹೇಳಿದೆ. ಅದೊಂದು ನಾವು ಹೋಗೋರು ನೋಡಲಿ. 55 ಕಿಲೋಮೀಟ್ರು ಯಾವುದೇ ಕಾರಣಕ್ಕೆ ಇದನ್ನು ಎಲೆಕ್ಟ್ರಿಫಿಕೇಶನ್ ಮಾಡೋಕ್ಕಾಗೋದಿಲ್ಲ ಅಂತ ಅನೇಕ ಇದಾಗಿದ್ರು. ಆದರೆ ನಮ್ಮಲ್ಲೇ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ನಮ್ಮ DRM, ನಮ್ಮ ಬೆಂಗಳೂರಿನ DRM ಅವರು ಇಲ್ಲೇ ಇದ್ದಾರೆ. ನಮ್ಮ ಇಡೀ ಅಧಿಕಾರಿಗಳೆಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರೂ ಸೇರಿ ಒಂದು ದೊಡ್ಡ ಚಾಲೆಂಜನ್ನು ತೆಗೆದುಕೊಂಡು 55 ಕಿಲೋಮೀಟ್ರನ್ನು ಮಾಡಿ ಮಂಗಳೂರಿಗೂ ಕೂಡ ಒಂದೇ ಭಾರತ್ ಟ್ರೈನನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರದಲ್ಲಿ, ಕರ್ನಾಟಕದ ನಾವೆಲ್ಲರೂ ಕೂಡ ಅದರೊಳಗೆ ಕುಮಾರಸ್ವಾಮಿ ಸಾಹೇಬ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೀವಿ. ಅದಲ್ದಿರ ಇವತ್ತು ನಿಮಗೆ ನಾವು ಬಂದ ಮೇಲೆ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಇದ್ದಿದ್ದು 120-130 ಫ್ಲೈಓವರ್ಗಳು, ಮೇಲ್ಸೇತುವೆಗಳು, ಕೆಳಸೇತುವೆಗಳಾಗಿದ್ದು. ಕೇವಲ 2014ರಿಂದ ಇಲ್ಲಿವರೆಗೂ 707 ಮೇಲು ಸೇತುವೆ, ಕೆಳಸೇತುವೆಗಳನ್ನು ಮಾಡಿದ್ದೀವಿ ಮಹಾರಾಜರೇ. ಅದಲ್ದಿರ ಇನ್ನು 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಹೈವೇಗಳಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಇಡೀ ಡಿವಿಷನ್ನಿಂದ ಸುಮಾರು 167-168 ಕೆಲಸ ಕಾರ್ಯಗಳು ನಡೀತಾ ಇದೆ. ಅದನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಇಷ್ಟಲ್ಲೇ ಮಾಡಿ ಇನ್ನು 1-1.5 ವರ್ಷದಲ್ಲಿ ಇವೆಲ್ಲ ಮುಗಿಸ್ತಾ ಇದ್ದೀವಿ. ಇವತ್ತು ನಾವು 61 ಅಮೃತ್ ಸ್ಟೇಷನ್ ತೆಗೆದುಕೊಂಡು ಅದರೊಳಗೆ 1981 ಕೋಟಿ ರೂಪಾಯಿನಲ್ಲಿ ನಾವು ಕೆಲವನ್ನ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಈ ವರ್ಷ ಡಿಸೆಂಬರ್ ಒಳಗಡೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಮೃತ್ ಭಾರತ್ ಸ್ಟೇಷನ್ ನಮ್ಮಲ್ಲಿ ನೀವು ನಂಬೋದಿಲ್ಲ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನಿಂದ ಸುಮಾರು 1,144 ಕೋಟಿ ರೂಪಾಯಿನಲ್ಲಿ PPPನಲ್ಲಿ ಅದನ್ನು ಆಧುನೀಕರಣ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಯಶವಂತಪುರ 364 ಕೋಟಿ ರೂಪಾಯಿ, ಇನ್ನೊಂದು 1 ವರ್ಷದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಕಂಟ್ರೋನ್ಮೆಂಟು 484 ಕೋಟಿ ರೂಪಾಯಿ, ಅದನ್ನು ಕೂಡ ನಾವು 1-1.5 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಮೈಸೂರು 493 ಅಭಿಕಾಮ್ ಚಾಲು ಸರ್ ಇವಾಗ ಕೆಲಸ ಅದು ಕೂಡ ಇದಾಗಿದೆ. ಅಶೋಕ್ಪುರಮ್ಮು 32 ಕೋಟಿ ರೂಪಾಯಿನಲ್ಲಿ ಮಾಡಿ ಈಗಾಗಲೇ ಅದನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿ ಮೆಮೊ ಟ್ರೈನ್ಗಳು ಕೂಡ ಅಲ್ಲಿಂದನೇ ಹೊರಡ್ತಾ ಇದೆ. ಬಹುತೇಕ ಟ್ರೈನ್ಗಳನ್ನು ಅಲ್ಲಿಂದನೇ ನಾವು ಶಿಫ್ಟ್ ಮಾಡಿ ಆ ಒಂದು ಕೆಲಸವನ್ನು ಕೂಡ ಸುಮಾರು ವರ್ಷದ ಅದು ಮಾಡಿದ್ದೀವಿ. ಅದಲ್ದಿರ ಕೆಂಗೇರಿಲಿ 21 ಕೋಟಿ ರೂಪಾಯಿ ನಡೀತಾ ಇದೆ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಮೈಸೂರು ಬೆಂಗಳೂರು ಒಂದೇ ನಾಣ್ಯದ 2 ಮುಖಗಳಾಗಿ ಈ ಒಂದು ಸ್ಟ್ರೆಚ್ಚಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕೃಷ್ಣರಾಜಪುರ 21 ಕೋಟಿ ರೂಪಾಯಿ, ಮಂಡ್ಯ 20 ಕೋಟಿ ರೂಪಾಯಿ, ಚನ್ನಪಟ್ಟಣ 21 ಕೋಟಿ ರೂಪಾಯಿ, ರಾಮನಗರ 21 ಕೋಟಿ ರೂಪಾಯಿ. ಅಲ್ಲಿಂದ ಬಂದು ಶ್ರವಣಬೆಳಗೊಳ, ಚನ್ನಸಂದ್ರ ಈ ಭಾಗದೆಲ್ಲವೂ ಕೂಡ ನಾವು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಯಾವ ಕೆಲಸಗಳು ಒಂದು ಕಾಲದಲ್ಲಿ 5 ಲಕ್ಷ ರೂಪಾಯಿನನ್ನು ಜಿಲ್ಲಾ ರೈಲ್ವೆ ಸ್ಟೇಷನ್ಗಳಿಗೆ ಕೊಡೋಕ್ಕಾಗ್ದಿರ, ಈವನ್ ಟಾಯ್ಲೆಟ್ ಕೂಡ ರಿಪೇರಿ ಮಾಡೋಕ್ಕಾಗ್ದಿರ ಒದ್ದಾಡ್ತಾ ಇದ್ದಂಥ ಬಹುತೇಕ ರೈಲ್ವೆ ಸ್ಟೇಷನ್ಗಳು ಇವತ್ತು ವಿಮಾನ ನಿಲ್ದಾಣಗಳ ರೂಪದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೊತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಾವಿರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ನಾವೆಲ್ಲ ಕೂಡ ಅದ್ರ ಜೊತೆಯಲ್ಲಿ ನಾವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ 1568 ಮಾರ್ಗಗಳನ್ನು ಕವಚವನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ವಂದೇ ಭಾರತ್ ಟ್ರೈನು 12 ಓಡ್ತಾ ಇದೆ, 23 ನಿಲ್ದಾಣಗಳಲ್ಲಿ ಅದು ಓಡಾಡ್ತಾ ಇದೆ, 14 ಜಿಲ್ಲೆಗಳಲ್ಲಿ. ಮಾರ್ಚ್ ಏಪ್ರಿಲ್ ಒಳಗಡೆ ಸ್ಲೀಪಿಂಗ್ ಕೋಚು ಬರ್ತದೆ. ಇನ್ನು 1-2 ವಂದೇ ಭಾರತ್ ಕೂಡ ಭಾರತ ಸರ್ಕಾರ ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅಮೃತ್ ರೈಲುಗಳನ್ನು, ಅಮೃತ್ ಸ್ಟೇಷನ್, ಭಾರತ್ ಅಮೃತ್ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಒಟ್ಟಾರೆಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂಗವಿಕಲರಿಗೋಸ್ಕರವಾಗಿ ಎಕ್ಸಿಲೇಟರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕ ಸವಲತ್ತುಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ನನಗೆ ಒಂದೇ ಒಂದು ನೋವು, ಚಾಮರಾಜನಗರ ಬೆಂಗಳೂರು ನಮ್ಮಲ್ಲಿ 142 ಕಿಲೋಮೀಟ್ರ್. ನಾನು 1,382 ಕೋಟಿ ರೂಪಾಯಿ ನಾನು ಬರೋಕ್ಕೆ ಮುಂಚೆನೇ ಇದೆಲ್ಲ ಇದಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ಇದನ್ನು ಮಾಡಬೇಕು ಅಂತ ಮಾಡಿ ಅದು ಮುಂದಕ್ಕಾಗೋದಿಲ್ಲ. ಹೆಜ್ಜಾಲ, ಹಾರೋಹಳ್ಳಿ, ಹೆಜ್ಜಾಲ, ಕಗ್ಲಿಪುರ, ಹಾರೋಹಳ್ಳಿ,
ಕನಕಪುರ, ಸಾತನೂರು, ಅಲ್ಲಿಂದ ಬಂದು ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಸದ್ಯಮಾರಹಳ್ಳಿ, ಯಳಂದೂರು, ಸದ್ಯಮಾರಹಳ್ಳಿ, ಚಾಮರಾಜನಗರ 142 ಕೋಟಿ ರೂಪಾಯಿಂದು ಕಿಲೋಮೀಟ್ರನ್ನ ನಾವು ತಗೊಳ್ಳಿ ಅಂತ ಹೇಳಿ ಅವ್ರು ಏನು ಹೇಳಿದ್ವಿ ನಾವು, ಆಗೋಗಿದೆ ಕಡೆ ನಮ್ಮೆಲ್ಲ ಮುಗಿದಿದೆ ಅಂದರು. ನಾನೇನೋ ತುಂಬ ಖುಷಿಯಾಗಿ ಹೇಳಿ ಟೆಂಡರ್ ಕರೆಯೋಣ ಅಂತ ಕರೆದ್ರೆ ಏನು ಮಾಡಿದ್ದಾರೆ ಇವರು ಅಂದರೆ, ದಿನಾಂಕ 12/12/24ರಲ್ಲಿ ನಾನು ತುಂಬ ಡಿಮ್ಯಾಂಡ್ ಮಾಡೋಕ್ಕೆ ಕೊಟ್ಮೇಲೆ ಒಂದು ಪತ್ರ ಬರೀತಾರೆ ನನಗೆ, ನಮ್ಮ ಕೈಲಿ ಆಗೋದಿಲ್ಲಪ್ಪ ಈ ಸ್ಕೀಮನ್ನ ನೀನು ವಾಪಸ್ ತೊಗೊಂಡು. ನಾವು ವಾಪಸ್ ತೊಗೊಂಡಿದ್ದೀವಿ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ನೀವೇ ಏನಾದರೂ ಮಾಡಿದ್ರೆ ಮಾಡ್ಬೋದು ಅನ್ನೋ ಮಾತನ್ನು ರಾಜ್ಯ ಸರ್ಕಾರ ರೈಲ್ವೆಗೆ, ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ, ಮೈಸೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಾರಾಜರೇ ಇದನ್ನು ಬರೀತಾರೆ. ಇದ್ರ ಜೊತೆಗೆ ನಾವು ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ ಮತ್ತು ಅದ್ಯಾವುದದು ಕುಶಾಲನಗರ, ಇದು ಕೂಡ ನಮ್ಮ ಕಾಲದಲ್ಲಿ ಆಗಿ ಸನ್ಮಾನ್ಯ ಹಿಂದೆ ಪ್ರತಾಪ್ ಸಿಂಹ ಅವರು MP ಗಳಾಗಿದ್ದಾಗ ಅದಕ್ಕೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡಿದ್ರು. ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡೋಕ್ಕೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅಭಿವೃದ್ಧಿಗೆ ಇವ್ರು ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಕುಳ್ಕೊಂಡು ಏನೆಲ್ಲ ಮಾತನಾಡೋದು ಬಿಟ್ಟು ವಾಸ್ತವಾಂಶಕ್ಕೆ ಅವ್ರು ಬರಬೇಕಾಯ್ತು. ನಾನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಹೊರಟವರು, ನಾವು ನಿಲ್ಲಿಸಿದ್ದು ಮದ್ದೂರಿಂದ ಮುಂಚಿತವಾಗಿ ಯಾವುದೋ ಒಂದು ಸ್ಟೇಷನಲ್ಲಿ ನಿಲ್ಲಿಸ್ತು, ಶೆಟ್ಟಿಹಳ್ಳಿಲಿ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ 5 ಗಂಟೆ ತೆಗೆದುಕೊಂಡ್ರು. ಜನ ಆ ನಂಬಿಕೆ, ಆ ಶೆಟ್ಟಿಹಳ್ಳಿ, ಮದ್ದೂರು, ಆನಿಕೆರೆ, ಯಳಿಯೂರು, ಮಂಡ್ಯ, ಬ್ಯಾಡರಹಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ, ಈ ಕೇವಲ 8 ಕಡೆ ನಿಲ್ಲಿಸಿ ಆ ಜನರನ್ನು ಮಾತಾಡಿಸ್ಬೇಕನ್ನೋ ನಮ್ಮ ಆಫೀಸರ್ಗಳೆಲ್ಲ ಇದ್ರು. ಎಷ್ಟು ಮಟ್ಟಿಗೆ ಜನಕ್ಕೆ ಭಾವನೆ ಇದೆ, ನಂಬಿಕೆ ಇದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಸುಮಾರು ಈಗಾಗಲೇ 5 ROB, 1 RUB ಸಾಂಕ್ಷನ್ ಆಗಿ ಕೆಲಸ ಶುರು ಮಾಡಿ ಒಂದು ಮುಗಿತಾ ಇದೆ, ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮಲ್ಲಿ ಎಷ್ಟಿದೆ, ನಾನು अधिकारिಗಳಿಗೆ साहब दोनों DRM इधर है सर, दोनों को मेरा एक सूचना है और मैं रिक्वेस्ट में मैसूर बेंगलुरु से आने का जाने का किधर किधर हमारा ROB RUB का प्रॉब्लम है, आपको एक चित्रण आपको मालूम होगा, दोनों को मालूम होगा। आपका जूनियर सीनियर ऑफिसर भी इधर है, प्रेम नारायण जी अभी चीफ इंजीनियर है, वो दोनों को छोड़े तो अभी बड़ा है, बाद में किसे किसे कैसा कैसा करना, क्या करने को होता है, ये सभी कर को मुझे 15-20 दिन में कितने लेता है, क्या लेता है, कहीं को होना चाहिए, इसमें टॉप प्रायोरिटी किसी किसी को आइटम देना चाहिए। नहीं तो क्या होता है, मुझे बताया उधर आप भी था, हम दोनों आप पुटराज लो हमारा पुटराज एक्सेप्ट मुझे उधर बताया बहुत आदमी का, इसलिए कितने उतने भी लेने का। अब मुझे ये कर को टेंडर मैं कर लेता है, मुझे होना चाहिए, होना नहीं होना वो डिसीजन आपका है, नहीं लेने का नहीं होता है। प्रेम नारायण जी, वो काम होना चाहिए नहीं चाहिए आपका डिसीजन रहता है। नहीं तो क्या बोलता है, सोमण्णा बोलिया इसलिए मैं तो हो जाएगा, कुमार स्वामी जी बोलिया, महाराजा बोलिया इसलिए मैं करने का नहीं होता है, ये सब भी नहीं होना चाहिए। ಅದಕ್ಕೋಸ್ಕರವಾಗಿ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ. ಇಷ್ಟು ಗಂಟೆಗಳು ಕಾಲ ಕಳೆದಿದ್ದು ಕೂಡ ಕುಮಾರಸ್ವಾಮಿ ಸಾಹೇಬರಿಗೆ ನಾನು ಭಾರತ ಸರ್ಕಾರದ ರೈಲ್ವೆ ಇಲಾಖೆ ವತಿಯಿಂದ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇವತ್ತು ಎಷ್ಟು ROB RUB ಮೇಲ್ ಸೇತುವೆ ಕೆಳ ಸೇತುವೆಗಳ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು, ಎಲ್ಲ ಕೆಲಸವನ್ನು ಕೂಡ ತಮ್ಮಣ್ಣ ಸಾಹೇಬ್ರೆ ನೀವುಗಳು ಕೂಡ ಗಾರ್ಡಿಯನ್ ಆಗಿ ನಿಂತ್ಕೊಂಡು ಜಾಗಕ್ಕೆ ನಾವೇ ದುಡ್ಡು ಕೊಡ್ತೀವಿ. ಅಕ್ವಿಜೇಷನ್ ಏನಾದ್ರು ಇದ್ರೆ ಅದಕ್ಕೂ ಕೂಡ ಭಾರತ ಸರ್ಕಾರ ದುಡ್ಡು ಕೊಡ್ತದೆ. ಈ ತರದ ಯೋಜನೆ 50 ವರ್ಷ 70 ವರ್ಷ 80 ವರ್ಷದಲ್ಲಿ ಮಾಡಿದ್ರೆ ಏನೇನೋ ಆಗಿರೋದು. ಮೋದಿಜಿಯವರು 3ನೇ ಬಾರಿಗೆ ಬಂದ ಮೇಲೆ ಯಾವುದೇ ಮೇಲ್ಸೇತುವೆ ಕೆಳ ಸೇತುವೆಗಳು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿದ್ದೀವಿ. ನನಗನ್ನಿಸ್ತದೆ ಈ ತರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳು ಕೆಲಸಗಳು ನಡೀತಾ ಇರೋದ್ರ ಜೊತೆಯಲ್ಲಿ ನಾವು ಸುಮಾರು ನಾನು ಬಂದ ಮೇಲೆ ಸುಮಾರು 3,270 ಎಕರೆ ಜಾಗ ಅಕ್ವಿಜೇಷನ್ ಆಗಿದೆ. ಇಂದು ಕೂಡ 1,000 ಎಕರೆ ಅಕ್ವಿಜೇಷನ್ ಆಗಬೇಕಾಗಿದೆ. ಇದ್ರಿಗೆ ಏನಾಗಿದೆ, ನಮ್ಮ ದುರಂತ ರಾಯದುರ್ಗ, ತುಮಕೂರು, ದಾವಣಗೆರೆ, ಮೈಸೂರು, ಯಾವುದದು ಕುಶಾಲನಗರ, ಬೆಂಗಳೂರು
ಯಾವುದು ಚಾಮರಾಜನಗರ, ಈ ತರದ ಅನೇಕ ಯೋಜನೆಗಳನ್ನ ರಾಜ್ಯ ಸರ್ಕಾರ ಯಾತಕ್ಕೋಸ್ಕರವಾಗಿ ನಿಲ್ಲಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಇವತ್ತು ಅದಕ್ಕಿಂತ ಹೆಚ್ಚಾಗಿ ಮುನ್ರಾಬಾದು, ರಾಯಚೂರು, ಚಿಕ್ಕಮಗಳೂರು, ಬೇಲೂರು, ಬಾಗಲಕೋಟೆ, ಕುರ್ಚಿ, ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು, ಬೆಳಗಾಮು, ಧಾರವಾಡ, ಹಾಸನ, ಬೇಲೂರು, ಹೀಗೆ ತುಂಬಾ ಎಷ್ಟು ಮಟ್ಟಿಗೆ ಅಂತಂದ್ರೆ ನಾವು ಹೇಳಕ್ ಸಾಧ್ಯ ಇಲ್ಲ. ಒಂದು ತಮ್ಮಲ್ಲಿ ವಿನಂತಿ ಮಾಡೋದು ಮಾಧ್ಯಮದ ಸಚಿವರಲ್ಲಿ ಕುಮಾರಸ್ವಾಮಿಯವರು, ನಾನು, ಮಹಾರಾಜರು, ಅವ್ರ ಹೆಸರು ಹೇಳಕ್ ನನಗೆ ಜಾಸ್ತಿ ಬರೋದಿಲ್ಲ, ಪಡಪಡ ಅಂತ. ಮಹಾರಾಜ ಅಂದ್ರೆ ಐ ಕ್ಲಾಸ್ ಅದು. ಹಾಗಾಗಿ ಒಟ್ಟಿಗೆ ಇವತ್ತು ಬಂದಿದ್ದು ಈ ಭಾಗದ ಜನರಲ್ಲಿ ಇರ್ತಕ್ಕಂಥ ಕೆಲವು ನೋವುಗಳನ್ನ ಹಂಚ್ಕೊಳ್ಳೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಕೊಡ್ಲಿಲ್ಲ. ಇದೆಲ್ಲ ಯಾಕೆ ಕೊಟ್ಟಿದ್ದು? ಏನಾಗಿದೆ ನಿಮ್ಮಲ್ಲಿ? ಅದ್ಯಾವುದೋ ಬಡವರು ಒಂದಷ್ಟು ಸಣ್ಣ ಪುಟ್ಟ ಏನೋ ಒಂದಷ್ಟು ಭಾಗ್ಯಗಳು ಕೊಟ್ಟು ಅದು 100 ಪಟ್ಟು, 200 ಪಟ್ಟು, 500 ಪಟ್ಟು ಜಾಸ್ತಿ ಮಾಡಿಕೊಂಡು ಬಾಕಿದೆಲ್ಲ ಎಲ್ಲಿ ಹೋಗ್ತಾ ಇದೆ ನಿಮ್ದು? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ಮೂಟೆಗೆ ಹೋಗ್ತಾ ಇದೆ? ಅದ್ರ ಬಗ್ಗೆ ನೀವು ಚಿಂತನೆ ಮಾಡ್ತೀರಾ? ನಮ್ಮ ಬಗ್ಗೆ ಮಾತನಾಡ್ದಕ್ಕೆ ಹೋಗ್ತೀರಿ. ದಯವಿಟ್ಟು ಅದು ಮಾಡೋದು ಬೇಡ. ನಾನು ಇವತ್ತು ನಂಜನಗೂಡಿನಲ್ಲಿ 49 ಕೋಟಿ ರೂಪಾಯಿಂದ 1 ಎಕರೆ ನಮಗೆ 3 ಗುಂಟೆ ಜಾಗ ಬೇಕು. 1 ಎಕರೆ 3 ಗುಂಟೆ ಹೋना चाहिए. ನಾವು ಇದ್ರ ಜೊತೆಯಲ್ಲಿ ಯಾವ್ಯಾವುದು ಹಳೆಯ ಕೇಸ್ಗಳಿದ್ದೋ, ಹಳೆಯ ಪ್ರಾಜೆಕ್ಟ್ಗಳಿದ್ದೋ, ಕುಮಾರಣ್ಣವರೇ, ಯಾವುದು ನಾವು ನಿಲ್ಲಿಸಿಲ್ಲ. ಪ್ರಧಾನಿಗಳ ಸೂಚನೆ, ಅವರ ದೂರದೃಷ್ಟಿ, ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ, ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕೀಯ ಬೇಡ. ನಾನು ಗತಿಶಕ್ತಿಯವರು ನಮ್ಮೆಲ್ಲಿದ್ದಾರೆ, ಎಲ್ಲಿ ಅವರ अभी चीफ मिनिस्टर किधर थे? उस वक्त क्या उसका नाम किधर चले गए? वही अभी रोजा भी नहीं ना, आराम से इधर आना ना. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಮಾರಸ್ವಾಮಿ ಅವರ ನನಗೂ ಎಲ್ಲ ಒಂದು ಕಡೆ ಇಷ್ಟೊಂದು ಜನ ಭಾರತ ಸರ್ಕಾರವನ್ನ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯನ್ನ, ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗಾಡಿನ ಜನ ಒಂದು ರೀತಿ ತಂಡೋಪತಂಡವಾಗಿ ಬರ್ತಾ ಇದ್ದದ್ದು ನೋಡಿದ್ರೆ ನನಗನ್ನಿಸ್ತದೆ ಭವಿಷ್ಯ ಭಾರತದಲ್ಲಿ ಕರ್ನಾಟಕವು ಕೂಡ ಅಭಿವೃದ್ಧಿಯತ್ತ ಹೋಗ್ತದೆ ಅನ್ನೋದಕ್ಕೆ ಆ ಜನರ ಇವತ್ತು ಮಾರ್ಗದರ್ಶನ, ಅವರ ಒಂದು ರೀತಿಯ ದುಗುಡ, ಸಂತೋಷ, ಇದಕ್ಕೆ ಇವತ್ತು ಕಾರಣ ಸನ್ಮಾನ್ಯ ನಮ್ಮ ಮಂತ್ರಿಗಳು ಮತ್ತೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು. ನಾನು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವಾದ್ಮೇಲೆ ಒಂದು ಅರ್ಧ ಗಂಟೆ ನಾವು ಅಧಿಕಾರಿಗಳ ಜೊತೆಲಿ ಮೀಟಿಂಗ್ ಮಾಡಿ, ನಾನು ಪತ್ರಿಕೆಯವ್ರಿಗೆ ಸ್ವಲ್ಪ ಕಸಿಬಿಸಿ ಆಯಿತು, ಇಲ್ಲಿ ಬಂದಾಗೆಲ್ಲ ಕಸಿಬಿಸಿನ ಆಯ್ತದೆ, ಅದು ಯಾಕೆ ಏನೋ ಗೊತ್ತಿಲ್ಲ ಕಣ್ರಪ್ಪ, ನಿಮಗೆಲ್ಲ ಒಂದ್ಸರಿ ಡೈ ಹೊಡಿತೀನಿ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಕೊಳ್ಬೇಡಿ. ನಮಗೆ ಒಂದು ಆಸೆ ಇದೆ, ರಾಜ್ಯ ಅಭಿವೃದ್ಧಿ ಆಗುವಾಗ ಮೈಸೂರು ಅಭಿವೃದ್ಧಿ ಆಗಬೇಕು. ಬೆಂಗಳೂರಿನ ಜನಸಂದಣಿಯನ್ನ, ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡ್ತಕ್ಕಂಥದಕ್ಕೆ ಯಾವುದಾದ್ರೂ ಒಂದು ನಗರ ಇದ್ರೆ ಅದು ಮೊದಲನೇದು ಮೈಸೂರು. ಅದನ್ನು ಹೊರತುಪಡಿಸಿದ್ರೆ ತುಮಕೂರನ್ನು ಕೂಡ ಅದೇ ರೀತಿ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನನಗೆ ತುಮಕೂರು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತೆ ಎಲ್ಲ ಕಡೆಯಲ್ಲೂ ಕೂಡ ಹೋಗ್ತಕ್ಕಂಥದ್ದು ಕನೆಕ್ಟಿವಿಟಿ ಇದೆ. ಆ ಕನೆಕ್ಟಿವಿಟಿಯನ್ನ ನಾವು ಮಾಡಲೇಬೇಕಾಯ್ತದೆ. ನಾನಿವತ್ತು ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯನವರು ಮಾತೆತ್ತರೆ ಸೋಮಣ್ಣ ಅಂತಾರೆ, ಅದೆಲ್ಲ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಅವ್ನಿಗೇನು ಫೈಲ್ ನಿಜ, ನಮ್ಗೆ ಯಾವುದು ಫೈಲ್ ಬರೋಲ್ಲ, ಎಲ್ಲ ನಿಮ್ಮ ಮನೆಗೆ ಬರ್ತಾವ. ನೀವೇ ದೇವ್ರ? ಭಾರತ ಸರ್ಕಾರ ಈ ಕುಳಿತಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ಅಧಿಕಾರಿಗಳು 500 ಕೋಟಿ ರೂಪಾಯಿವರೆಗೂ ಕೂಡ ಅವರೇ ಕೆಲಸ ಮಾಡಬೇಕು. ನಮ್ಗೆ ಯಾವುದು ಟೆಂಡರ್ ಬರೋದಿಲ್ಲ, ನಮ್ಗೆ ಬೇಕಾದವ್ರು ಕೊಡೋದಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಮಾಡೋ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಅಧಿಕಾರಿಗಳು ಕಾರ್ಯವೈಖರಿ ಅವರೇ ಟೆಂಡರ್ ಮಾಡಬೇಕು, ಅವರೇ ಕೊಡಬೇಕು, ಅವರೇ ಏಜೆನ್ಸಿ ಮಾಡಬೇಕು. ಅದಲ್ದಿರ ರಾಜ್ಯ ಸರ್ಕಾರದ ಇತಿಮಿತಿ, ಭಾರತ ಸರ್ಕಾರದ ಇತಿಮಿತಿ ಏನು? ಇವತ್ತು ಎಲ್ಲಿವರೆಗೂ ಕೂಡ ಒಬ್ಬ DRMಗೆ, ಒಬ್ಬ GMಗೆ, GM ಸಾಬ್ಕು ಕಿತನೆ 100 GM का पावर है ना सर, अडमिनिस्ट्रेटिव पावर 100 ಕೋಟಿವರೆಗೂ ಒಬ್ಬ ಜನರಲ್ ಮ್ಯಾನೇಜರ್ಗೆ ಪವರ್ ಇದೆ. 500 ಕೋಟಿವರೆಗೂ ನಮ್ಮಲ್ಲಿ ಇರ್ತಕ್ಕಂಥ CRB ಅಂತಂದ್ರೆ ರೈಲ್ವೆ ಚೇರ್ಮನ್ ಇದ್ದಾರೆ, ಅವ್ರಿಗಿದೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಮಂತ್ರಿಗಳಿದ್ದಾರೆ, ಅಶ್ವಿನಿ ವೈಷ್ಣವ್ ಅವರು, ಅದನ್ನು ಬಿಟ್ಟರೆ ಕ್ಯಾಬಿನೆಟ್ ಇರ್ತದೆ. ನಮ್ಮಲ್ಲಿ ಬೆಂಗಳೂರು ಮತ್ತೆ ವೈಟ್ ಫೀಲ್ಡ್ಗೆ ಡಬಲಿಂಗ್ ಲೈನ್ ನಾವು ಮದ್ಮೇಲೆ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ನೋಡ್ಬೇಕು ನೀವು ಯಾವ ರೀತಿ ನಡೀತಾ ಇದೆ ಅಂತ.
ನನ್ಗೆ ಇನ್ನೊಂದು ನೋವಾಗಿದ್ದು, ಬೆಂಗಳೂರಿನಿಂದ ನಿಮ್ಮ ಕೋಲಾರಕ್ಕೆ ಎಂತ ಸ್ವತಂತ್ರ ವೀರರು ಹೋರಾಟ ಮಾಡಿದಂತವ್ರು ಇದ್ರು, ತಮ್ಮಣ್ಣವರೇ, ಇಲ್ಲಿವರೆಗೂ ಡೈರೆಕ್ಟ್ ಒಂದು ಟ್ರೈನ್ ಇರ್ಲಿಲ್ಲ ಮಹಾರಾಜ್ರೆ. ಇಲ್ಲಿವರೆಗೂ ಮೈಸೂರು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಇಲ್ಲ. ಆ ಟ್ರೈನ್ ಯಾವ್ದು ಇವಾಗ ಹೋಗ್ತಾ ಇರೋದು ತಮಿಳ್ನಾಡಿಗೆ ಹೋಗೋದಕ್ಕೆ. ಹಿಂದೆ ಮಹಾರಾಜ ಮೈಸೂರು ಮತ್ತೆ ಬ್ರಿಟಿಷ್ ಹಾಕಿರ್ತಕ್ಕಂಥ ಲೈನ್ ಅಲ್ಲಿ ಇತ್ತು. ನಾನು ಅಲ್ಲಿ ನಮ್ಮ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಜೊತೆ ಹೋದಾಗ ಅರಿವಾಗಿ ಇವತ್ತಾಗ್ಲೇ DPR ಆಗ್ತಾ ಇದೆ. ಒಂದು ಹಂತ ಇಲ್ಲೆಲ್ಲ ಇದ್ದಾರೆ, ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ, ನಮ್ಮ ADRM. ನಮ್ಮ ಯಾಕೆ ಮಾಡ್ಬೇಕು ಅಂದ್ರೆ ಬೆಳೀತಾ ಇದ್ದಾರೆ ಬೆಂಗಳೂರು. ಇವತ್ತು ನಮ್ಮ ತುಮಕೂರಿಗೆ 4 ಪಥದ ಇದು ಮಾಡ್ತಾ ಇದ್ದೀವಿ, ನ್ಯಾಷನಲ್ ಹೈವೇ. ಅವತ್ತೇನಾರ ನ್ಯಾಷನಲ್ ಹೈವೇ ಆಗ್ಲಿಲ್ಲ ಅಂದ್ರೆ ಇವತ್ತು ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ಬಾಕಿ ಎಲ್ಲ ಕೂಡ ಮಾಡ್ತಾ ಇದ್ದೀವಿ. ನನಗೆ ನೀವು ಕೊಟ್ಟಂತ ಮೊನ್ನೆ ಚುನಾವಣೆ ಕೊಟ್ಟಷ್ಟು ಆಸಕ್ತಿ ಒಂದು 2% ನೀವು ಈ ಭಾಗದ ಜನರಿಗೆ, ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ ಕೊಟ್ಟಿದ್ರೆ ಅಲ್ಲೊಂದ್ ಕಡೆ ನೀವೇನ್ ಮಾಡಿದಿರಿ, ಕೆಲವು ತಪ್ಪುಗಳು ಅಧಿಕಾರ ಒಂಚೂರು ಪ್ರಾಯಶ್ಚಿತ್ತ ಆಗ್ತಾ ಇತ್ತು. ಮೈಸೂರು ಕೊಟ್ಟಿಲ್ಲ ಅನ್ನೋದು ಫ್ರಸ್ಟ್ರೇಟ್ ಆಗಿದ್ದಾರೆ ಅವರು. ಒಂದು ರೀತಿ ಫ್ರಸ್ಟ್ರೇಟ್ ಯಾವ ರೀತಿ ಆಗಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಅದು ಹೇಳೋದಿಲ್ಲ. ಅಲ್ಲೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಸೋಮಣ್ಣ ಬಂದು ನನ್ಗೆ ಯಾಕೆ ಫೈಲ್ ಬರ್ಬೇಕು, ನನಗೆ ಫೈಲ್ ತರ್ಸ್ಕೊಳ್ಳೋದು ಗೊತ್ತು, ಕೆಲಸ ಮಾಡೋದು ಗೊತ್ತು, ಜನರನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು. ಆದ್ರೆ ಒಂದು ಸತ್ಯ, ಪಾರದರ್ಶಕತೆ ಅಂತ ಏನಿದೆ, ಆ ಪಾರದರ್ಶಕತೆಯನ್ನ ಒಂದು ಸಣ್ಣವೂ ಕೂಡ ಅಪಚಾರ ಆಗದಾಗೆ ಯಾವ್ದಾದ್ರೂ ಒಂದು ಸರ್ಕಾರ ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿ ಅಂತ ಮಾಡ್ತಾ ಇದ್ರೆ ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಭಾರತೀಯ ಬಿಜೆಪಿ ಮತ್ತು NDA ಸರ್ಕಾರ. ಆದ್ರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನೀವೇನು ಮಾಡಬೇಡಿ ಸ್ವಾಮಿ. ಅಟ್ಲೀಸ್ಟ್ ನಿಮ್ ಜಿಲ್ಲೆ ಆ ಚಾಮರಾಜನಗರ, ಬೆಂಗಳೂರು ಮತ್ತೆ ಮೈಸೂರು ಮತ್ತೆ ಯಾವ್ದದು ಕುಶಾಲನಗರಕ್ಕೆ ಇವೆರಡು ಯೋಜನೆಯನ್ನ ನಾಳೆ ಕೊಡಿ. ಅಲ್ಲ ಕೊಡಪ್ಪ, ಕೊಡ್ತೀನಿ. ಬೇಡ ನಮಗೆ ಇವಾಗ ತಕ್ಷಣಕ್ಕೆ ಈ ಪ್ರಾಜೆಕ್ಟ್ ನಮ್ಗೆ ಏನಪ್ಪ Gents, GOCO does not concur to the people of taking the proposal, taking up to the Bangalore, Satyamangala via Kanakapura, no in project Yajjala, Chamarajanagar new line. ಇದನ್ನ ದಯವಿಟ್ಟು ಸ್ಥಗಿತ ಮಾಡಿ ನಾವು ಮಾಡಕ್ ಆಗೋದಿಲ್ಲ ಅನ್ನೋದನ್ನ ಬರ್ದಿದ್ದಾರೆ. ನಿಮಗೆ ಕೊಡ್ತೀನಿ. ಅದಕ್ಕೆ ಇದೇ ಕೊಡಪ್ಪ ಅಂತ ಜೆರಾಕ್ಸ್ ಮಾಡಿ, ನಾನು ಇದೇ ಕೊಡ ಕೆಲಸ. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ನಮ್ಗೆ ಇನ್ನೇನು ಮಾಡಬೇಡಿ. ನೀವು ಅಕ್ವಿಜೇಷನ್ ನೀವೇನ್ ಹಿಂದೆ ಅಗ್ರಿಮೆಂಟ್ ಆಗಿದೆ ಅದರಂತೆ ನಡ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆದೆಲ್ಲ ನಾವೇ ಕೊಡ್ತಾ ಇದೀವಣ್ಣ. ಹಿಂದಿನ ಸರ್ಕಾರದಲ್ಲಿ SM ಕೃಷ್ಣ ಅವರಿದ್ದಾಗಲೇ ಲ್ಯಾಂಡು ಪ್ಲಸ್ 50% ಹಣನೂ ಕೊಡ್ತೀವಿ ಅಂತೇಳಿ ಒಪ್ಪಂದ ಮಾಡ್ಕೊಂಡವ್ರೆ ಯಾವುದೇ ರೈಲ್ವೆ ಪ್ರಾಜೆಕ್ಟ್ಗೆ. ಇಲ್ಲಿ ನಮಗ್ ಸದ್ಯ ಕೋಆಪರೇಷನ್ ಕೊಡ್ರಪ್ಪ ಕೊಡಿ ಅಂದ್ರೂ ಕೊಡಕ್ ತಯಾರಾಗಿಲ್ಲ. ಇದು ಪರಿಸ್ಥಿತಿ. ಇಲ್ಲ ನಾಗಣ್ಣ, ಏನಾಗಿದೆ ಅಕ್ವಿಜೇಷನ್ ಮಾಡೋದಿಲ್ಲ ಕೂಡ ಅದು ಕಾನೂನು ಪ್ರಕಾರ ಕೆಲವು ಪ್ರಾಜೆಕ್ಟ್ಗೆ 100% ಲ್ಯಾಂಡ್ ಅನ್ನು ಅವರೇ ಕೊಡ್ಬೇಕು. ಪ್ರಾಜೆಕ್ಟ್ ಅಲ್ಲೂ ಕೂಡ ಒಂದಷ್ಟು ಕೊಡೋದಿದೆ. 50% ಇದು ಕೊಡ್ಬೇಕು, ಅದು ಕೊಡ್ಬೇಕು. ಅದು ಕೇಳ್ತಾ ಇಲ್ಲ ನಾವು. ಅಕ್ವಿಜೇಷನ್ ಮಾಡಿ ಅಟ್ಲೀಸ್ಟ್ ಪ್ರೋಸೆಸ್ ಶುರು ಮಾಡಿ. ನೀವು 50% ಆಮೇಲೆ ನಿಧಾನಕ್ಕೆ ಮಾಡೋಣ, ಪ್ರಾಜೆಕ್ಟ್ ತಗೊಳ್ತೀವಿ ನಾವು ಅಂತಂದ್ರೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಇಲ್ಲ. ಈಗೋ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆಲ್ಲ ಒಂದ್ ಕಡೆ ನಮ್ಮನ್ನ ಅವ್ರಿಗೆ ಬೇರೆ ಗೊತ್ತಿಲ್ಲ. ಜನರು ಸುಳ್ಳು ಹೇಳೋದೇ ಒಂದು ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ. ದುಡ್ಡಿದ್ರೆ ಯಾಕಪ್ಪ ಈ ಪರಿಸ್ಥಿತಿಗೆ ಬರ್ತಾಯಿತ್ತು, ನಮ್ಗೆ ಯಾಕೆ ಮಾಡ್ಬೇಕಾಗಿತ್ತು ಅವರು? ನಾನು ಭಾರತ ಸರ್ಕಾರದಲ್ಲಿ ನಾನು ಹೇಳಿದೆ, ನಮ್ಮಲ್ಲಿ ಕುಮಾರಸ್ವಾಮಿ ಇವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ, ಬಟ್ ಸ್ಟೀಲ್ ಮಂತ್ರಿಗಳಾಗಿದ್ದಾರೆ. 1,000 ಕೋಟಿ ರೂಪಾಯಿ ಕೆಲಸ ಮಾಡ್ಬೇಕಾದ್ರೆ 1,000 ಕೋಟಿ ರೂಪಾಯಿಂದ ಸಂಪನ್ಮೂಲ ಇದ್ರೆ ಮಾತ್ರನೇ. ಅವ್ರ ಹತ್ರ 100 ರೂಪಾಯಿ ಇದ್ರೆ 10 ಲಕ್ಷ ಅಲ್ಲ, 100 ಕೋಟಿ 200 ಕೋಟಿ 300 ಕೋಟಿಗೆ ಹಾಕಿ ಎಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಸತ್ಯಾನಾಶ ಕೆಲಸ ಆಗಿದೆ. ಆದ್ರಿಂದ ಭಾರತ ಸರ್ಕಾರ ರೈಲ್ವೆ ಇಲಾಖೆ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಯೋಜನೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಲಿ, ಬೆಂಗಳೂರಲ್ಲಿ ಯಲಹಂಕದ ಹತ್ರ 6,000 ಕೋಟಿ ರೂಪಾಯಿನಲ್ಲಿ ಮಂಜು ಅವ್ರ ಏನ್ ಮಾಡ್ತಾ ಇರೋದು ನಾವು 6 ಕೋಟಿ ರೂಪಾಯಿ ಲಾಜಿಸ್ಟಿಕ್ ಪಾರ್ಕ್ ಏನದು ಇತ್ತೊಳಗೆ ಯಲಹಂಕ
terminal that ಮೆಗಾ ಕೋಚಿಂಗ್ coaching ಟರ್ಮಿನಲ್ ಮಾಡ್ತಾ ಇದೀವಿ. ನೀವು ನಂಬೋದಿಲ್ಲ, ಅದು ಯಾವ ರೀತಿ ಬರ್ತಾ ಇದೆ ಅಂದ್ರೆ ಅಮೆರಿಕ ಮತ್ತೆ ಚೈನಾ ಮತ್ತೆ ಬೇರೆ ಬೇರೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ನಾವೇ ಸ್ವತಃ ರೂಢಿಸಿ ನಮ್ಮ ಅಧಿಕಾರಿಗಳು ಮಾಡಿ ಒಂದ್ರ ಮೇಲೆ ಒಂದು ಈ ತರ 3-4 ಅಂತಸ್ತಿನಲ್ಲಿ ಟ್ರೈನ್ಗಳು ಹೋಗೋದು, ಅದು ರಿಪೇರಿ, ಮತ್ತೊಂದು ಕ್ಲೀನಿಂಗು. ನೀವು ಇನ್ನೊಂದು 1.5-2 ವರ್ಷದಲ್ಲಿ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಒಂದು ಇದನ್ನ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಿ ಮಾಡ್ತಾ ಇದ್ದಾರೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಇವತ್ತಿನ ನಿಮ್ಮ ಮುಖ್ಯವಾದ ಯೋಜನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಚಿಂತನೆ ಏನಿತ್ತು, ಆ ಚಿಂತನೆಗೆ ರೈಲ್ವೆ ಇಲಾಖೆ ಅವ್ರ ಜೊತೆ ಕೈ ಜೋಡಿಸಿದ್ರಿಂದ ನಮಗೂ ಕೂಡ ಸಾಕಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕಾಯ್ತು. ಈ ತರದ ವಿನೂತನ ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೆದಾಗ ಅಧಿಕಾರಿಗಳಿಗೆ ಅವ್ರ ಜೊತೆಲಿ ಬಂದ್ಬಿಟ್ರೆ ಎಷ್ಟು 10 ವರ್ಷ, 15 ವರ್ಷ, 8 ವರ್ಷ, 4 ವರ್ಷ, 3 ವರ್ಷದ ಸಣ್ಣ ಕಡತಗಳು ಎಲ್ಲ ಒಂದು ಸಣ್ಣ ಇನ್ಫಾರ್ಮೇಶನ್ಗೋಸ್ಕರ ನಿಂತೋಗ್ತಾ ಇತ್ತು. ಇಂಥವೆಲ್ಲವೂ ಕೂಡ ಇವತ್ತು ಕ್ಲಿಯರ್ ಆಗ್ತಕ್ಕಂಥದಕ್ಕೆ ಅನುವಾಗಿದೆ. ಇದು ಒಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ. ರಾಜ್ಯದ ಜನರಿಗೆ ರೈಲ್ವೆ ಇಲಾಖೆ ವಿನೂತನ ಯೋಜನೆಗಳ ಜೊತೆಯಲ್ಲಿ ರೈಲ್ವೆ ಕೂಡ ಒಂದು ಸ್ನೇಹದ ಸಂಕೇತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳಾಗ್ತದೆ. ಏನಾದ್ರು ಇದ್ರೆ ನನಗನ್ನಿಸ್ತದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟರ್ಮಿನಲ್ಲು ವಿಶ್ವದಲ್ಲೇ 4ನೇದು 5ನೇದು ಆಯ್ತದೆ. नहीं सर 12 क्या रहे ना प्लेटफॉर्म 12 आ रहे तो 14 आ रहे 12 आ रहे 16 16 ಇದು ಪ್ಲಾಟ್ಫಾರ್ಮ್ಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಇನ್ನು 40-50 ವರ್ಷಗಳು ಕಳೆದ್ರು ಕೂಡ ಜನರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ವಿಶ್ವದಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಕೊಟ್ಟಂತ ಆದ್ಯತೆಯನ್ನ ಕರ್ನಾಟಕ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.